ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಕತೆ ಹೇಳ್ತೀನಿ. ಈ ಕತೆ ನೀವು ಕೇಳಿದ ಮೇಲೆ ಜೀವನ ಅಂದ್ರೆ ಇಷ್ಟೇನಾ ಅಂತ ಒಂದು ಕ್ಷಣ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನಾವು ಯಾರನ್ನೋ ದೋಷಿಗಳು ಅನ್ಕೊಂತೀವಿ, ಇನ್ಯಾರನ್ನೋ ಪುಣ್ಯವಂತರು ಅನ್ಕೊಳ್ತೀವಿ. ಆದ್ರೆ ವಿಧಿಯ ಆಟವೇ ಬೇರೆ ಇರುತ್ತೆ. ಈ ಕಥೆಯನ್ನು ಕೊನೆವರೆಗೂ ಕೇಳಿ, ನಿಮ್ಮ ಆಲೋಚನೆ ಖಂಡಿತ ಬದಲಾಗುತ್ತೆ. ಒಂದು ಬಸ್ಸಿನಲ್ಲಿ ಸುಮಾರು 50 ಜನ ಪ್ರಯಾಣಿಕರು ಕಾಶಿಗೆ ಹೊರಟಿರುತ್ತಾರೆ. ಎಲ್ಲರೂ ಭಕ್ತಿ ಭಾವದಿಂದ ದೇವರ ನಾಮಸ್ಮರಣೆ ಮಾಡ್ತಾ ಹೋಗ್ತಿರ್ತಾರೆ. ಆದರೆ ದಾರಿಯಲ್ಲಿ ಹವಾಮಾನ ಹಠಾತ್ ಬದಲಾಗಿ ಗುಡುಗು ಮಿಂಚು ಸಹಿತ ಜೋರಾಗಿ ಮಳೆ ಶುರುವಾಗುತ್ತೆ. ಆಗ ಒಂದು ವಿಚಿತ್ರ ನಡೆಯುತ್ತೆ. ಬಸ್ಸಿನ ಅಕ್ಕಪಕ್ಕದಲ್ಲೇ ಸಿಡಿಲುಗಳು ಜೋರಾಗಿ ಬೀಳೋಕೆ ಶುರುವಾಗುತ್ತೆ. ಬಸ್ ಡ್ರೈವರ್ಗೆ ತುಂಬಾ ಭಯ ಆಗುತ್ತೆ. ಮುಂದೆ ಹೋಗಕ್ಕೂ ಆಗ್ತಿಲ್ಲ, ಹಿಂದೆ ಹೋಗಕ್ಕೂ ಆಗ್ತಿಲ್ಲ. ಬಸ್ಸಿನ ಸ್ವಲ್ಪ ದೂರದಲ್ಲೇ ಒಂದು ಬೃಹತ್ ಮರಕ್ಕೆ ಸಿಡಿಲು ಬಡಿಯುತ್ತಿರುತ್ತೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಬಸ್ಸಿನಲ್ಲಿದ್ದ ಒಬ್ಬ ಹಿರಿಯ ವ್ಯಕ್ತಿ ಹೇಳ್ತಾರೆ, ನೋಡಿ ಪುಣ್ಯಾತ್ಮರೇ, ಈ ಬಸ್ಸಿನಲ್ಲಿ ಇರೋ 50 ಜನರಲ್ಲಿ ಯಾರೋ ಒಬ್ಬರ ಆಯಸ್ಸು ಮುಗಿದು ಹೋಗಿದೆ. ಅವರನ್ನ ಕರ್ಕೊಂಡು ಹೋಗೋಕೆ ಯಮರಾಜ ಕಾಯ್ತಿದ್ದಾನೆ. ಆದ್ರೆ ನಮ್ಮೆಲ್ಲರ ಪುಣ್ಯದಿಂದಾಗಿ ಆ ಒಬ್ಬ ವ್ಯಕ್ತಿಗಾಗಿ ಇಡೀ ಬಸ್ಸಿಗೆ ಸಿಡಿಲು ಬಡಿಯೋಕೆ ಆಗ್ತಿಲ್ಲ. ಆ ಹಿರಿಯ ವ್ಯಕ್ತಿಯೇ ಒಂದು ಉಪಾಯ ಹೇಳ್ತಾರೆ, ನೋಡಿ ನಾವೆಲ್ಲರೂ ಒಬ್ಬೊಬ್ಬರಾಗಿ ಕೆಳಗಿಳಿದು ಆ ದೂರದಲ್ಲಿರೋ ಮರದ ಹತ್ತಿರ ಹೋಗಿ ಬರೋಣ. ಯಾರ ಮೇಲೆ ಸಿಡಿಲು ಬಡಿಯುತ್ತೋ ಅವರು ಪಾಪಿ ಅಥವಾ ಅವರು ಆಯಸ್ಸು ಮುಗಿದಿದೆ ಎಂದು ಅರ್ಥ. ಉಳಿದವರು ಸೇಫ್ ಆಗಿ ಕಾಶಿಗೆ ಹೋಗಬಹುದು. ಬೇರೆ ದಾರಿ ಇಲ್ಲದೆ ಎಲ್ಲರೂ ಒಪ್ಪಿಕೊಳ್ತಾರೆ. ಒಬ್ಬೊಬ್ಬರಾಗಿ ಕೆಳಗಿಳಿದು ಮರದ ಹತ್ತಿರ ಹೋಗಿ ಬರ್ತಾರೆ. 1 2 3 4 ಹೀಗೆ 49 ಜನ ಹೋಗಿ ಬರ್ತಾರೆ. ಯಾರಿಗೂ ಏನೂ ಆಗಲ್ಲ. ಹೀಗೆ ಕೊನೆಯದಾಗಿ ಒಬ್ಬ ವ್ಯಕ್ತಿ ಉಳಿದಿರ್ತಾನೆ. ಆ ಬಸ್ಸಿನಲ್ಲಿ ಉಳಿದ 50ನೇ ವ್ಯಕ್ತಿ ಆತನನ್ನು ನೋಡಿ ಬೈಯೋಕೆ ಜನ ಶುರು ಮಾಡ್ತಾರೆ. ನಿನ್ನಿಂದಲೇ ಅಲ್ವಾ ನಾವು ಇಷ್ಟೊತ್ತು ಜೀವ ಕೈಯಲ್ಲಿ ಹಿಡಿದುಕೊಂಡು ಕೂತಿದ್ದು, ನೀನೇ ಆ ಪಾಪಿ, ಹೋಗು ಮೊದಲು ಕೆಳಗಿಳಿಯೋ ಅಂತ ಬಲವಂತವಾಗಿ ಆತನನ್ನು ಬಸ್ಸಿನಿಂದ ಆಚೆ ತಳ್ತಾರೆ. ಆ ವ್ಯಕ್ತಿ ತನ್ನ ಹೆಂಡತಿ ಮಕ್ಕಳು ಅನಾಥರಾಗುತ್ತಾರೆ ಎಂದು ಮನಸ್ಸಿನಲ್ಲಿ ಭಯ ಹುಟ್ಟಿಸಿಕೊಂಡು ಭಯದಿಂದಲೇ ದೇವರನ್ನು ಪ್ರಾರ್ಥಿಸುತ್ತಾ ಮೆಲ್ಲಗೆ ಆ ಮರದ ಹತ್ತಿರ ಹೋಗಿ ನಿಲ್ತಾನೆ. ಅವನಿಗೆ ನಾನು ಸಾಯೋದು ಗ್ಯಾರಂಟಿ ಅಂತ ಅಂದ್ಕೊಂಡಿರುತ್ತ. ಆದರೆ ಆ ಕ್ಷಣದಲ್ಲಿ ನಡೆದಿದ್ದೇ ಬೇರೆ. ಜೋರಾದ ಶಬ್ದದೊಂದಿಗೆ ಸಿಡಿಲು ಬಡಿಯುತ್ತೆ. ಆದರೆ ಅದು ಮರದ ಹತ್ತಿರ ನಿಂತಿದ್ದ ವ್ಯಕ್ತಿಯ ಮೇಲೆಲ್ಲ, ಬದಲಾಗಿ ಇಡೀ ಬಸ್ಸಿನ ಮೇಲೆ ಸಿಡಿಲು ಹೊಡೆಯುತ್ತೆ. ಬಸ್ಸಿನಲ್ಲಿದ್ದ ಆ 49 ಜನರು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಆ ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿಯುತ್ತಾನೆ. ಯಾಕೆ ಗೊತ್ತಾ ಸ್ನೇಹಿತರೆ, ಆ 49 ಜನರ ಆಯಸ್ಸು ಯಾವಾಗಲೂ ಮುಗಿದು ಹೋಗಿತ್ತು. ಆದರೆ ಬಸ್ಸಿನಲ್ಲಿ ಒಬ್ಬ ಮಹಾಪುಣ್ಯವಂತ ಇದ್ದಿದ್ದರಿಂದ ಅವನ ಪ್ರಭಾವದಿಂದ ವಿಧಿ ಇಷ್ಟೊತ್ತು ಆ ಬಸ್ ಅನ್ನು ಕಾಪಾಡಿತ್ತು. ಯಾವಾಗ ಆ ಪುಣ್ಯವಂತ ಬಸ್ಸಿನಿಂದ ಕೆಳಗಿಳಿದನೋ ಆಗ 49 ಜನರ ರಕ್ಷಣೆ ಇಲ್ಲವಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಯಾರನ್ನೋ ದೋಷಿ ಅನ್ಕೊಂತೀವಿ, ಯಾರನ್ನೋ ಕೆಟ್ಟವರು ಅನ್ಕೊಂತೀವಿ. ಆದ್ರೆ ಯಾರಿಂದ ಯಾರು ಬದುಕುತ್ತಿದ್ದೇವೆ ಅನ್ನೋದು ಆ ದೇವರಿಗೆ ಮಾತ್ರ ಗೊತ್ತು. ನಾವೆಲ್ಲರೂ ಮನುಷ್ಯರು ಮಾತ್ರ. ನ್ಯಾಯ ತೀರ್ಮಾನ ಮಾಡೋಕೆ ಮೇಲೆ ಒಬ್ಬ ಭಗವಂತನಿದ್ದಾನೆ. ಅವನ ಮುಂದೆ ನಮ್ಮ ಅಹಂಕಾರ ಏನೂ ನಡೆಯಲ್ಲ. ಈ ಕತೆ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ನಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.